ನೋಡು ಇವ್ರದೆಲ್ಲ ಏನಿದೆ ಪ್ರಾಬ್ಲಮ್ಮು ನೆಕ್ಸ್ಟ್ ವಿಡಿಯೋ ಮಾಡಿದ್ಮೇಲೆ ಇದು ಮಾಡ್ಬಿಡು. ಓಕೆ ಬಂದ್ರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ 3 ಹೊಸ ಅಪ್ಡೇಟ್ ಬಂದಿದೆ ಮತ್ತೆ. ಓಕೆ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ. ಏನೊಂದು ಅಪ್ಡೇಟ್ ಬರೋದು ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಕ್ರಿಯೇಟರ್ಸ್ ಯೂಸ್ಫುಲ್ ಇದು. ಏನೇನೋ ಫಿಲ್ಟರ್ಸ್ ತರ್ತಿದ್ದಾರೆ, ಡೆಸ್ಕ್ಟಾಪ್ ಅಲ್ಲಿ ಇದ್ದಿದ್ದು ಅದೀಗ ಮೊಬೈಲ್ಗೆ ತರ್ತಿದ್ದಾರೆ. ಏನಂತ ಅಂದ್ರೆ ಸ್ಟುಡಿಯೋ ಮೊಬೈಲ್ ಅಲ್ಲಿ ನಮ್ಗೆ ನೀವು ರಿಪ್ಲೇಸ್ ವಿತ್ ರೆಸ್ಪಾನ್ಸ್ ಅದು ಒಂದು ಫಿಲ್ಟರ್ ಇರಲಿಲ್ಲ, ನಮ್ಗೆ ಅದೊಂದು ಫಿಲ್ಟರ್ ತರ್ತಿದ್ದಾರೆ. ಇದ್ರ ಜೊತೆಗೆ ಮೋಸ್ಟ್ ಡಿಫಾಲ್ಟ್ ಮೋಸ್ಟ್ ರಿಲೆವೆಂಟ್ ಡಿಫಾಲ್ಟ್ ಸೆಟ್ಟಿಂಗ್ಸ್ ಇದೆಲ್ಲ ತರ್ತಿದ್ದಾರೆ. ಡಿಫಾಲ್ಟ್ ಫಿಲ್ಟರ್ಸ್ ಎಲ್ಲ ಹಾಕೊಂಬೋದ್ಮೇಲೆ ಇದೆಲ್ಲ ಫೀಚರ್ ಇರ್ತಾ ಇರಲಿಲ್ಲ. ಜೊತೆಗೆ ಸೋರ್ಟಿಂಗ್ ನಲ್ಲಿ ಈ ತರ ಹೊಸ ಹೊಸ ಆಪ್ಷನ್ಸ್ ನಮ್ಗೆ ಸಿಗ್ತಾ ಇರುವಂತದ್ದು. ಸೊ ಈ ತರ ನಮ್ಗೆ ಹೊಸ ಹೊಸ ಫಿಲ್ಟರ್ಸ್ ತರ್ತಿದ್ದಾರೆ, ಇನ್ನು ಈಸಿ ಆಗ್ಲಿ ಕ್ರಿಯೇಟರ್ಸ್ಗೆ ಯಾವ್ಯಾವ ಪರ್ಟಿಕ್ಯುಲರ್ ಕಮೆಂಟ್ ಹುಡ್ಬೇಕಾದ್ರು ಹುಡುಕ್ಲಿ ಅಂತ. ನಂಗಂತೂ ಇಷ್ಟ ಆಯ್ತು, ಪರವಾಗಿಲ್ಲ, ಚೆನ್ನಾಗಿದೆ ಈ ಫೀಚರ್. ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಅಪ್ಡೇಟ್ ಹೋಗೋಣ. ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಈ ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್. ಮುಂಚೆ ಎಲ್ಲ ಪಾಡ್ಕಾಸ್ಟ್ ಶಾರ್ಟ್ ವಿಡಿಯೋ ಆಗ್ತಿತ್ತು, ಲೈವ್ ವಿಡಿಯೋ ಏನಿದೆ ಅದು ಲಾಂಗ್ ವಿಡಿಯೋಗೆ ಹೈಲೈಟ್ಸ್ ಬರ್ತಿತ್ತು. ಈಗ ಏನ್ ಮಾಡಿದರೆ ಲೈವ್ ವಿಡಿಯೋನು ಶಾರ್ಟ್ ವಿಡಿಯೋ ಆಗಿ ಹೈಲೈಟ್ಸ್ ಬರುತ್ತೆ. ಇದೆಲ್ಲ ಮೇನ್ ಟೈಮಿಂಗ್ಸ್ ಎಲ್ಲ ಕ್ರಾಪ್ ಮಾಡ್ಕೊಂಡು ನಿಮ್ಗೆ ಚಾಯ್ಸ್ ಕೊಡುತ್ತೆ, ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು, ನೀವು ಯೂಟ್ಯೂಬ್ ನಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು, ಅಪ್ಲೋಡ್ ಮಾಡ್ಬೋದು. ಸೊ ಇದೇ ರೀತಿಯಲ್ಲಿ ನಮ್ಗೆ ಹೈಲೈಟ್ಸ್ ಸಿಗ್ತಾವ ಒಂದು ಶಾರ್ಟ್ಸ್ ಅಲ್ಲಿ. ಇದ್ರ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇನ್ಮೇಲೆ ಶಾರ್ಟ್ಸ್ ಅಲ್ಲಿ ಪ್ಲಸ್ ಲಾಂಗ್ ವಿಡಿಯೋದಲ್ಲೂ ನಮ್ಗೆ ಹೈಲೈಟ್ ಸಿಗುತ್ತೆ ಲೈವ್ ಮುಖಾಂತರ, ಅದು ಸಹಾಯದಿಂದ. ಸೂಪರ್, ನನ್ಗಂತೂ ಇಷ್ಟ ಆಯ್ತು ಎರಡನೇ ಅಪ್ಡೇಟ್. ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಏನಂದ್ರೆ ಈ ಅಕಸ್ಮಾತ್ ನಾನೇನೋ iPhone 17 Pro Max ಬಗ್ಗೆ ಸರ್ಚ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಸರ್ಚ್ ಮಾಡ್ತೇನೆ iPhone 17 Pro Max ಇನ್ ಕನ್ನಡ ಅಂತ ಸರ್ಚ್ ಮಾಡಿದಾಗ ಒಂದೊಂದ್ಸತಿ ಅನ್ರಿಲೆವೆಂಟ್ ಏನೇನೋ ಸಂಬಂಧ ಇಲ್ಲದೆ ಇರೋ ಒಂದು ರಿಸಲ್ಟ್ಸ್ ಎಲ್ಲ ಬಂದ್ಬಿಡುತ್ತೆ. ಉದಾಹರಣೆಗೋಸ್ಕರ ಕನ್ನಡ ಸರ್ಚ್ ಮಾಡ್ತೀನಿ ಅಂತಂದ್ರೆ ಹಿಂದಿ, ಇಂಗ್ಲಿಷ್, ತಮಿಳ್ ಆ ತರ ಎಲ್ಲ ಬಂದ್ಬಿಡುತ್ತದು. ಸೊ ಆದ್ರೆ ಇನ್ಮೇಲೆ ಈಗ ಯಾವ್ಯಾರು ರಿಲೆವೆಂಟ್ ಇದೆ, ಯಾರ್ಯಾರು ಮಾಡಿದಾರೆ ಅದರ ಬಗ್ಗೆ ವಿಡಿಯೋ, ಆಮೇಲೆ ಯಾರ್ಯಾರು ಇದ್ರ ಬಗ್ಗೆ ಅಪ್ಲೋಡ್ ಮಾಡಿದಾರೆ ಅಂತ ಒಂದು ವಿಡಿಯೋಸ್ ಅಷ್ಟೇ ತೋರಿಸುತ್ತೆ, ಅಂದ್ರೆ ಕರೆಕ್ಟ್ ಆಗಿರೋ ವಿಡಿಯೋಸ್. ಇದರಿಂದ ಏನಾಗುತ್ತೆ, ಯಾರ್ಯಾರ್ದು ಕ್ರಿಯೇಟರ್ಸ್ ವಿಡಿಯೋ ಶೋ ಆಗ್ತಾರಿಲ್ಲ ಇನ್ಮೇಲೆ ಶೋ ಆಗುತ್ತೆ. ಯಾಕಂದ್ರೆ ಇನ್ಮೇಲೆ ಕಾಂಟೆಕ್ಸ್ಟಲ್ ಸರ್ಚ್ ತರ್ತಾ ಇರುವಂತದ್ದು. ಇದರ ಸಹಾಯದಿಂದ ಯಾರ್ಯಾರು ಕ್ರಿಯೇಟರ್ಸ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ ಟಾಪಿಕ್ ಬಗ್ಗೆನೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಕೊಟ್ಬಿಡುತ್ತೆ ಯೂಟ್ಯೂಬ್. ಅದೇ ಕಾಂಟೆಕ್ಸ್ಟ್ ಸರ್ಚ್ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲಿ ನಮ್ಗೆ ಏನೋ ವ್ಯೂವರ್ಸ್ಗೂ ಮತ್ತೆ ನಮಗೂ ರಿಲೇಶನ್ಶಿಪ್ ಬಾಂಡ್ ಬಿಲ್ಡ್ ಆಯ್ತು, ಜೊತೆಗೆ ನಮಗೂ ಹೆಲ್ಪ್ಫುಲ್ ಆಯ್ತು, ನಮ್ ವಿಡಿಯೋ ಕೂಡ ವೈರಲ್ ಆಗತ್ತೆ ಇನ್ಮೇಲೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಈ ತರ ಶೋ ಮಾಡ್ರಿ ವಿಡಿಯೋಸ್, ತುಂಬಾ ಕ್ರಿಯೇಟರ್ಸ್ಗೆ ಚಾನ್ಸ್ ಸಿಗುತ್ತೆ ವಿಡಿಯೋ ವೈರಲ್ ಆಗೋಕೆ. ಆಮೇಲೆ ತುಂಬಾ ಕ್ರಿಯೇಟರ್ಸ್ಗೂ ತುಂಬಾ ವ್ಯೂಸ್ ಬರುತ್ತೆ. ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ವ್ಯೂವರ್ಗೂ ಏನ್ ಇಂಟ್ರೆಸ್ಟ್ ಇದೆ ಅವ್ರಿಗೂ ಆ ಪರ್ಟಿಕ್ಯುಲರ್ ವಿಡಿಯೋ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಜೊತೆಗೆ ಏನೋ ನಮಗೂ ಕ್ರಿಯೇಟರ್ಸ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು 3 ಅಪ್ಡೇಟ್. ಅವರಲ್ಲ 3 ಅಪ್ಡೇಟು, 2 ಅಪ್ಡೇಟ್ ಅಂತೂ ಯೂಸ್ಫುಲ್ ಇದೆ. ಇನ್ನೊಂದು ಅಪ್ಡೇಟು ಡೆಸ್ಕ್ಟಾಪ್ ಇರೋದೇ ಮೊಬೈಲ್ ಸ್ಟುಡಿಯೋ ಆ್ಯಪ್ಗೆ ತರ್ತಾ ಇದ್ದಾರೆ ಅಷ್ಟೇ. ಅದೇನೋ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅಷ್ಟೇ ಹೇಳ್ದ. ಹೌದು, ನನಗೂ ಅಷ್ಟೊಂದು ಇನ್ನು ಇಂಪಾರ್ಟೆಂಟ್ ಅನಿಸಿಲ್ಲ. ಬಟ್ ಥರ್ಡ್ ಒಂದು ಹೇಳ್ದಲ್ಲ ಬರತ್ತಾ, ಅದು ಸೂಪರ್ ಅಪ್ಡೇಟು. ಉದಾಹರಣೆಗೆ ಹೇಳ್ತೀನಿ, ಪೋಕೋ ಮೊಬೈಲು M7 Plus ಅಪ್ಡೇಟ್ ಮಾಡೋದು ಕನ್ನಡದಲ್ಲಿ ನಾವೇ ಅನ್ಬಾಕ್ಸ್ ಮಾಡಿ. ಈಗ ಯಾರೋ ಒಬ್ರು ಸರ್ಚ್ ಮಾಡ್ತಾರೆ, ಉದಾಹರಣೆ ನಾನೇ ಸರ್ಚ್ ಮಾಡಿದೆ ಅನ್ಕೊಳ್ಳಿ, ಬರ್ತಾನೆ ವಿಡಿಯೋ ಸಿಗುತ್ತೆ. ಅವಾಗ ಏನು ಮಾಡ್ತಾರೆ, ನೋಡ್ತಾರೆ ಏನು ಹುಡುಗ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂತ ಸಬ್ಸ್ಕ್ರೈಬ್ ಆಗುತ್ತಾರೆ ಅಲ್ವಾ, ವ್ಯೂಸ್ ಬರುತ್ತೆ ನಮಗೆ. ಆವಾಗ ನಮ್ಮ ವಿಡಿಯೋಗೆ ವ್ಯೂಸ್ ಬಂದಾಗ ಆ ವಿಡಿಯೋ ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯೂಟ್ಯೂಬ್. ಈ ವಿಡಿಯೋದಲ್ಲಿ ನೋಡಿ ಇಷ್ಟಪಡ್ತಾರೆ ಜನ ಅಂತ ಒಂದೇನಾದರೂ ಸಜೆಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಚಾನಲ್ನ. ಇದೊಂದು ಸೂಪರ್ ಅಪ್ಡೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉದಾಹರಣೆ ಕೊಟ್ಟಿದ್ದು ನಾನು ಒಂದು ಮೊಬೈಲ್ ಬಗ್ಗೆ. ನೀವು ಅಷ್ಟೇ ಏನೋ ಒಂದು ಕಂಟೆಂಟ್ ಮಾಡಿರ್ತೀರ, ಹೊಸ ಕಂಟೆಂಟು, ಅದನ್ನ ಏನೋ ಸರ್ಚ್ ಮಾಡಿದಾಗ ಸಿಕ್ಕಿದಾಗ ಅವಾಗ ನಿಮಗೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸ್ ಬರೋದು ಜಾಸ್ತಿ ಇರುತ್ತೆ. ಒಳ್ಳೆ ಅಪ್ಡೇಟ್ ಈ ಅಪ್ಡೇಟ್ ಅಂತ ನನಗಂತೂ ಸಾಕಾಪಟ್ಟೆ ಇಷ್ಟ ಆಯಿತು. ಇಷ್ಟೇ ಇಲ್ಲ, ಇನ್ನೂ ಈಗಾಗಲೇ ಜಸ್ಟ್ ಈಗ ತಾನೇ ನೋಡ್ದು ಏನು 3 ಟೈಟಲ್ ಹಾಕ್ಬೋದು ಅನ್ನಲ್ಲ, ಅದು ಕೂಡ ಲಾಂಚ್ ಆಗಿದೆ. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ. ಓಕೆ, ಕಾಯ್ತಾ ಇರಿ, ವಿಡಿಯೋನ ಮಿಸ್ ಮಾಡಬೇಡಿ. ಏನಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸೋಣ. ಓಕೆ ಪಾಪ, ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೊಡ್ಡ ನಮಗೆ ಪ್ರೋತ್ಸಾಹ ಕೊಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೊಂದು ಕಮೆಂಟ್ ಮಾಡ್ರೆ. ಇಷ್ಟ ಫ್ರೆಂಡ್ಸ್, ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಓಡಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.